ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾನು ಶ್ರೀ ರಾಮನವಮಿಯ ಮಹತ್ವವನ್ನು ಈ ವಿಡಿಯೋದಲ್ಲಿ ಹಂಚ್ಕೊಳ್ತೇನೆ. ರಾಮನವಮಿಯನ್ನು ನಾವು ಯಾಕೆ ಆಚರಿಸ್ತೀವಿ ಗೊತ್ತಾ? ಈ ದಿನ ಒಂದು ಮಹಾನ್ ರಾಜರ ಜನನ ಆಗತ್ತೆ. ಆ ರಾಜ ಯಾರೂ ಅಲ್ಲ, ನಮ್ಮ ಶ್ರೀರಾಮ. ಇವತ್ತು ನಾನು ನಿಮಗೆ ರಾಮನವಮಿ ಹಿಂದೆ ಇರುವ ಸುಂದರ ಕಥೆಯನ್ನು ಹೇಳ್ತೇನೆ. ಒಂದಾನೊಂದು ಕಾಲದಲ್ಲಿ ಅಯೋಧ್ಯೆ ಅನ್ನೋ ರಾಜ್ಯದಲ್ಲಿ ದಶರಥ ಮಹಾರಾಜ ಅನ್ನೋ ಒಬ್ಬ ಒಳ್ಳೆಯ ರಾಜ ಇರ್ತಾರೆ. ಅವರಿಗೆ ಎಲ್ಲನೂ ಇರುತ್ತೆ: ಹಣ, ಸಂಪತ್ತು, ಗೌರವ, ಸಾಮ್ರಾಜ್ಯ, ಜನರ ಪ್ರೀತಿ. ಆದರೆ ಒಂದೇ ಒಂದು ಕೊರತೆ ಇರುತ್ತೆ: ಅವರಿಗೆ ಮಕ್ಕಳಿರೋದಿಲ್ಲ. ಒಂದಿನ ಒಬ್ಬ ಮಹರ್ಷಿ ಹೇಳ್ತಾರೆ, ಮಹಾರಾಜ ನೀವು ಪುತ್ರಕಾಮೇಷ್ಟಿ ಯಜ್ಞವನ್ನು ಮಾಡಿಸಿ ಅಂತ. ಆಗ ರಾಜರು ಕೂಡ ಭಕ್ತಿಯಿಂದ ಯಜ್ಞವನ್ನು ಮಾಡಿಸ್ತಾರೆ. ಯಜ್ಞ ಮುಗಿದ ಮೇಲೆ ದೇವರು ಖುಷಿಪಟ್ಟು ಅವರಿಗೆ ಪ್ರಸಾದದ ರೂಪದಲ್ಲಿ ಪಾಯಸವನ್ನು ಕೊಡ್ತಾರೆ. ಅದನ್ನು ರಾಜ ತೆಗೆದುಕೊಂಡು ಬಂದು ತನ್ನ ರಾಣಿಯರಿಗೆ ಹಂಚ್ತಾರೆ. ಕೆಲವು ದಿನಗಳ ನಂತರ ಚೈತ್ರ ಮಾಸದ ನವಮಿ ದಿನ ರಾಜರ ಮನೆಗೆ ಸಂತೋಷದ ಸುದ್ದಿ ಬರುತ್ತೆ. 4 ಮಕ್ಕಳ ಜನನ ಆಗುತ್ತೆ. ಅದರಲ್ಲಿ ಮುಖ್ಯ ಮತ್ತು ಮೊದಲನೆಯವರು ಶ್ರೀರಾಮ. ಅಯೋಧ್ಯೆ ತುಂಬ ಸಂತೋಷದಿಂದ ಕಂಗೊಳಿಸುತ್ತೆ. ಆ ದಿನವನ್ನು ನಾವು ಇವತ್ತು ರಾಮನವಮಿ ಅಂತ ಆಚರಿಸ್ತೀವಿ. ರಾಮನು ದೊಡ್ಡವನಾದ ಮೇಲೆ ತುಂಬ ಸತ್ಯ, ನಿಷ್ಠೆ, ಧರ್ಮಪರ, ತಂದೆಯ ಮಾತಿಗಾಗಿ 14 ವರ್ಷ ವನವಾಸಕ್ಕೂ ಹೋದ ಅದ್ಭುತ ಮತ್ತು ಒಳ್ಳೆಯ ಮಗ ಶ್ರೀರಾಮ. ಮುಂದೆ ವನವಾಸದಲ್ಲಿ ರಾವಣನು ಸೀತೆಯನ್ನು ಕೊಂಡೊಯ್ದ. ಆದರೆ ರಾಮನು ಧೈರ್ಯದಿಂದ ಹೋರಾಡಿ ರಾವಣನನ್ನು ಸೋಲಿಸಿದ. ಇದರಿಂದ ನಮಗೆ ಸಿಗೋ ಪಾಠ ಏನು ಅಂದರೆ, ಸತ್ಯದಿಂದ ಇದ್ದರೆ ಗೆಲುವು ಯಾವಾಗಲೂ ನಮ್ಮದಾಗತ್ತೆ. ರಾಮನವಮಿ ನಮಗೆ ಏನು ಹೇಳುತ್ತೆ ಅಂದರೆ, ಯಾವಾಗಲೂ ಸತ್ಯವಾಗಿ ಬದುಕಬೇಕು, ದೊಡ್ಡವರ ಮಾತನ್ನು ಕೇಳಿ ಬದುಕಬೇಕು, ಎಂಥ ಕಷ್ಟದ ಸಂದರ್ಭದಲ್ಲೂ ಕೂಡ ಧೈರ್ಯದಿಂದ ಇರಬೇಕು ಅನ್ನೋದನ್ನು ಹೇಳುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.